ಬಳ್ಳಾರಿ ಬಿಮ್ಸ್ನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಪದೇ ಪದೇ ಮೂಡಿಸ್ತಾ ಇದೆ. ಈಗಲೂ ಕೂಡ ಅಂತಹದ್ದೇ ಒಂದು ಘಟನೆ ಆಗಿದೆ. ಹೆರಿಗೆ ಬಳಿಕ ಮಗು ಸಾವನ್ನಪ್ಪಿರುವಂತಹ ಪ್ರಕರಣ ಆರೋಪವನ್ನ ಮಾಡ್ತಾ ಇದ್ದಾರೆ ಪೋಷಕರು. ವೈದ್ಯರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಗಂಗೋತ್ರಿ. ಆರಂಭದಲ್ಲಿ ಹೆರಿಗೆಗೆ ನಾರ್ಮಲ್ ಅಂತ ಕರ್ಕೊಂಡು ಹೋದ್ರು, ನಂತರ ಸಿಸೇರಿಯನ್ ಮಾಡಿದ್ದಾರೆ ವೈದ್ಯರು. ಆ ನಂತರದಲ್ಲಿ ಮಗು ಆರಾಮಾಗಿದೆ ಅಂತ ಹೇಳಿದ್ರು, ನಂತರ ನೋಡಿದ್ರೆ ಮಗು ಸಾವನ್ನಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಏನ್ ನಿರ್ಲಕ್ಷ್ಯ ಇವ್ರದ್ದು? ಯಾಕೆ ಈ ರೀತಿಯಾಗಿ ವೈದ್ಯರು ನಡ್ಕೊಳ್ತಾ ಇದ್ದಾರೆ? ನಾರ್ಮಲ್ ಡೆಲಿವರಿಗೆ ಅಂತ ಕರ್ಕೊಂಡು ಹೋಗಿ ಸಿಸೇರಿಯನ್ ಯಾಕೆ ಮಾಡಿದ್ರು? ಮತ್ತು ಮಗುವಿನ ಸಾವಿಗೆ ನೇರ ವೈದ್ಯರೇ ಕಾರಣ ಅಂತ ಪೋಷಕರು ಕಣ್ಣೀರಾಗ್ತಾ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ಮಗುವಿನ ಸಾವಿಗೆ ನ್ಯಾಯ ಬೇಕು, ಯಾರು ವೈದ್ಯರಿದ್ದಾರೆ ಅವರ ವಿರುದ್ಧ ಶಿಕ್ಷೆ ಆಗಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಗಂಗೋತ್ರಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ರು. ಸೊ ಅದಾದ ನಂತರದಲ್ಲಿ ಮಗು ಚೆನ್ನಾಗಿದೆ ಅಂತ ಹೇಳಿದ ವೈದ್ಯರು ನಂತರ ಮಗು ಸಾವನ್ನಪ್ಪಿದೆ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅನ್ನೋದು ಸದ್ಯ ಪೋಷಕರ ಪ್ರಶ್ನೆ. ಅದೇನೈತೆ ಮತ್ತೆ ಅವ್ರಿಗೆ ನೋಡಿಸ್ಬೇಕಲ್ಲ, ಏನೈತೆ ಮಗು ಹೆಂಗೈತೆ ಕಂಡೀಷನ್ ಏನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ವರದಿ ನೋಡ್ತಾ ಇದ್ವಿ. ಈಗ ಮಗು ಸಾವಿಗೆ ವೈದ್ಯರು ಕಾರಣ ಅಂತ ಆರೋಪಿಸ್ತಾ ಇದ್ದಾರೆ. ಹೇಗಾಯ್ತು ಘಟನೆ? ದಿವ್ಯ ಜೊತೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದ್ ಮಗು ಜನನ ಆಗಿರುತ್ತೆ. ಅಂದ್ರೆ ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದ ಗಂಗೋತ್ರಿ ಅನ್ನುವಂಥವ್ರು ಗಂಡು ಮಗುವಿಗೆ ಜನ್ಮ ನೀಡಿರ್ತಾರೆ. ಆದ್ರೆ ಹೆರಿಗೆ ಆದ ನಂತರದಲ್ಲಿ ಮಗು ಮೃತಪಟ್ಟಿದೆ ಅನ್ನುವಂತ ಮಾಹಿತಿಯನ್ನ ವೈದ್ಯರು ಕುಟುಂಬಸ್ಥರಿಗೆ ತಿಳಿಸಿದಂತ ಸಂದರ್ಭದಲ್ಲಿ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಮಗು ಸಾವಿಗೆ ವೈದ್ಯರ ನಿರ್ಲಕ್ಷ್ಯನೇ ಕಾರಣ ಅನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಆರಂಭದಲ್ಲಿ ಗಂಗೋತ್ರಿ ಅವರಿಗೆ ಹೆರಿಗೆ ಮಾಡಿಸ್ಬೇಕಾದಂತ ಸಂದರ್ಭದಲ್ಲಿ ವೈದ್ಯರು ಇಲ್ಲ ನಾರ್ಮಲ್ ಹೆರಿಗೆ ಆಗುತ್ತೆ, ನೀವೇನು ಭಯ ಪಡಬೇಡಿ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ಹೆರಿಗೆ ಕೋಣೆಗೆ ಕರ್ಕೊಂಡು ಹೋಗಿದ್ರು. ಆದ್ರೆ ಅದಾದ್ಮೇಲೆ ಅವ್ರಿಗೆ ಸಿಸೇರಿಯನ್ ಮಾಡಿದ್ರೆ ಇದೆಲ್ಲದಕ್ಕೂ ಕೂಡ ನಾರ್ಮಲ್ ಡೆಲಿವರಿ ಆಗ್ಬೇಕಾಗಿದ್ದನ್ನ ಸಿಸೇರಿಯನ್ ಮಾಡ್ಕೊಂಡಿದ್ರೆ ಇಲ್ಲಿಯೂ ಕೂಡ ಸಾಕಷ್ಟು ಲೋಪದೋಷಗಳು ಮಾಡಿದ್ರೆ ಅಲ್ಲಿ ನಾರ್ಮಲ್ ಹೆರಿಗೆಯನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಆಗಿಲ್ಲ. ಹೀಗಾಗಿ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವಾಗಿದೆ ಅನ್ನುವಂತ ಆರೋಪನ ಕುಟುಂಬಸ್ಥರು ಮಾಡ್ತಾ ಇದ್ರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಗರ್ಭದಲ್ಲಿ ಏನು ಶಿಶು ಇತ್ತು ಅದು ಮಲವನ್ನ ತಿಂದು ಶ್ವಾಸಕೋಶದ ತೊಂದರೆಯಿಂದಾಗಿ ಮಗು ಸಾವಾಗಿದೆ ಅಂತೇಳಿ ಈಗ ವೈದ್ಯರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಮಹಾಲಕ್ಷ್ಮಿ ಅನ್ನುವಂತ ಬಾಣಂತಿಯ ಸಾವಾಗಿತ್ತು. ಆಗ್ಲೂ ಸಹಿತ ವೈದ್ಯರ ನಿರ್ಲಕ್ಷ್ಯ ಅನ್ನುವಂತ ಆರೋಪವನ್ನು ಕುಟುಂಬಸ್ಥರು ಮಾಡಿದ್ರು. ಮತ್ತೆ ಇದೀಗ ಒಂದು ನವಜಾತ ಶಿಶುವಿನ ಸಾವು ಕೂಡ ಆಗಿದೆ. ಇದಕ್ಕೂ ಸಹಿತ ಅಲ್ಲಿರ್ತಕ್ಕಂಥ ವೈದ್ಯರ ನಿರ್ಲಕ್ಷ್ಯ ಕಾರಣ ಅನ್ನುವಂತ ಆರೋಪವನ್ನು ಈಗ ಕುಟುಂಬಸ್ಥರು ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಾ ಇರೋದ್ರಿಂದಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.